ನಾನು ನಿಮ್ಮ ಶಿಕ್ಷಕರಲ್ಲಿ ಕೈ ಮುಗಿದು ಬೇಡ್ಕೋಬೇಕು. ಒಂದೊಂದು ನಿಮಿಷ ನೀವು ಮಕ್ಕಳ ಹತ್ರ ಕಳೆದದ್ದು ಅವರ ಬದುಕಿಗೆ ತಿರುವು ತರ್ತದೆ ಅಂತ ನಂಬಿಕೆಯಿಂದ ಮಾಡಬೇಕು. ನೀವು ಅಯ್ಯೋ ಮತ್ತೆ ಬಂದಪ್ಪ ಪೀಡೆಯವನು ಅನ್ಬೇಡಿ. ಯಾವತ್ತಿಗೂ ಮನಸ್ಸಲ್ಲಿ ಸೋಲು ಬರಬಾರ್ದು. ಮನಸ್ಸಲ್ಲಿ ಅಯ್ಯೋ ನಮ್ಮ ಕಡೆಯಿಂದ ಏನಾಗುತ್ತೆ, ಅಯ್ಯೋ ನಮ್ಮ ಕಡೆಯಿಂದ ಏನಾಗುತ್ತೆ, ನಾವೆಲ್ಲ ಪಾಪ ಕಷ್ಟದಲ್ಲಿದ್ದವರು, ನಮಗೆಲ್ಲ ಅವಕಾಶಗಳಿಲ್ಲ ಅನ್ಬೇಡಿ. ದಯವಿಟ್ಟು ಅವಕಾಶಗಳು ಯಾರಿಗೂ ವಿಶೇಷವಾಗಿ ಇರೋದಿಲ್ಲ. ಯಾರೂ ತಟ್ಟೆಯಲ್ಲಿ ಹಾಕಿಕೊಡಲ್ಲ ಅವಕಾಶ ತಗೊಳ್ಳಿ ಅಂತ. ನಾನು ಹಿಡ್ಕೊಂಬರ್ಬೇಕು ಅವಕಾಶಗಳನ್ನು. ಒಬ್ಬ ಹುಡುಗನ ಬಗ್ಗೆ ಹೇಳಬೇಕು ನಿಮಗೆ. ಕೇರಳದಲ್ಲಿ ಆ ಹುಡುಗನಿಗೆ ಬಡತನ ಅಂದ್ರೆ ನಂಬೋಕೆ ಸಾಧ್ಯ ಇಲ್ಲದಷ್ಟು ಬಡತನ. ತಂದೆ ಇಲ್ಲ, ತಾಯಿಗೆ ಯಾವಾಗಲೂ ಅನಾರೋಗ್ಯ ಹೇಳೋಕ್ಕಾಗಲ್ಲ. ಆ ಹುಡುಗ ಶಾಲೆಗೆ ಬರಬೇಕು. ಆ ಶಾಲೆಯಲ್ಲಿ ಮೊದಲನೇ ಪೀರಿಯಡ್ ಗಣಿತ. ಆ ಟೀಚರ್ ಭಾಳ ಸ್ಟ್ರಿಕ್ಟ್ ಟೀಚರ್. ಅವರು ಸ್ವಲ್ಪ ತಡ ಮಾಡಿ ಬಂದರೆ ಹೊರಗೆ ಹೋಗೋ ಅಂದ್ಬಿಡ್ತಿದ್ರು. ಈ ಹುಡುಗ ಓಡ್ಕೊಂಡು ಬಂದ ಶಾಲೆಗೆ. ಒಂದು ದಿವಸ ಶಾಲೆ ಕ್ಲಾಸ್ ಶುರು ಆಗಿಬಿಟ್ಟಿದೆ, ಗಂಟೆ ಆಗಿದೆ. ಒಳಗಡೆ ಹೋದಾಗ ಟೀಚರ್ ಹೊರಗೆ ನಿಂತ್ಕೋ, ಒಳಗೆ ಬರಬೇಡ ಅಂದರು. ಆ ಹುಡುಗ ಏನು ಮಾಡ್ತಾರೆ ಪಾಪ, ಆ ಕಿಟಕಿಯಲ್ಲಿ ನಿಂತ್ಕೊಂಡೆ ಒಳಗೆ ಟೀಚರ್ ಏನು ಬೋರ್ಡ್ ಮೇಲೆ ಬರೀತಾರೆ ಬರ್ಕೋತಾ ಇದ್ದ ಡೈರಿಯಲ್ಲಿ ಪುಸ್ತಕದಲ್ಲಿ. ಕ್ಲಾಸ್ ಮುಗಿದ್ಮೇಲೆ ಟೀಚರ್ ಹೊರಗಡೆ ಬಂದರು. ಆ ಹುಡುಗರು ಕರೆದ್ರು, ಏನು ಬರ್ಕೊಂಡಿದ್ದು ತೋರ್ಸೋ ಅಂದರು. ನೋಡಿದರೆ ಮೇಷ್ಟ್ರಿಗೆ ಆಶ್ಚರ್ಯ ಆಯಿತು. ಒಳಗಡೆ ಕೂತ್ಕೊಳ್ಳೋಕ್ಕಿಂತ ಚೆನ್ನಾಗಿ ಬರ್ಕೊಂಡಿದ್ದಾನೆ ಹುಡುಗ. ಇಷ್ಟು ಆಸಕ್ತಿ ಇದೆಯಲ್ಲ ಹುಡುಗನಿಗೆ, ಯಾಕೋ ತಡ ಮಾಡಿ ಬರ್ತೀವಲ್ಲ ದಿನ ನೀನು ಕ್ಲಾಸ್ಗೆ ಅಂತ ಕೇಳಿದರು. ಆ ಹುಡುಗ ಅಳ್ತಾ ಹೇಳಿದ, ಸರ್ ನಮ್ಮ ಅಮ್ಮನಿಗೆ ಹೇಳೋಕ್ಕೆ ಆಗಲ್ಲ ಸರ್, ನಮ್ಮನ್ನು ಯಾರೂ ಮುಟ್ಸ್ಕೊಳ್ಳಲ್ಲ ಸರ್. ನಾನು 3 ಮೈಲಿ ದೂರ ಇರೋ ಬಾವಿಗೆ ಹೋಗ್ಬಿಟ್ಟು ನೀರು ಎಳ್ಕೊಂಬರ್ಬೇಕು ಸರ್. ಬಂದು ಮನೇಲಿಟ್ಟು ಅಮ್ಮನಿಗೆ ಅಡುಗೆ ಮಾಡಿ ಆಕೆಗಿಟ್ಟು ನಾನು ಡಬ್ಬ ತುಂಬ್ಕೊಂಡು ಓಡಿ ಬರ್ಬೇಕು ಸರ್. ನಮ್ಮ ಮನೆಯಿಂದ ಬಸ್ ಇಲ್ಲ, 3 ಕಿಲೋಮೀಟರ್ ದೂರ ಇದೆ ಮನೆ ನಂದು, ಓಡ್ಕೊಂಬರ್ತೀನಿ, ಹೀಗಾಗಿ ಒಂದು ದಿವ್ಸ ಲೇಟ್ ಆಗುತ್ತೆ ಸರ್ ಅಂದ. ಮೇಷ್ಟ್ರು ಬೆನ್ನು ತಟ್ಟಿದ್ರು, ಚಿಂತೆ ಮಾಡಬೇಡ ಕಣೋ, ನಾಳೆಯಿಂದ ಲೇಟಾಗಿ ಬಂದರೂ ಒಳಗಡೆ ಬಂದು ಕೂತ್ಕೊ ನೀನು, ಆಮೇಲೆ ಶಾಲೆ ಬಿಟ್ಟು ಮೇಲೆ ನನ್ನ ಹತ್ರ ಕೂತ್ಕೋ, ಒಂದು ಅರ್ಧ ಗಂಟೆ 3/4 ಗಂಟೆ ನಾನು ಹೇಳ್ಕೊಡ್ತೀನಿ ಅಂತ ವಿಶೇಷವಾಗಿ ಹೇಳಿಕೊಟ್ರು ಹುಡುಗನಿಗೆ. ಆ ಹುಡುಗ ಬೆಳೆದ, ಕಾಲೇಜಿಗೆ ಹೋದ. ನಿಮಗೆಲ್ಲ ಗೊತ್ತಿದೆ IFS ಅಂತಿದೆ, ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ. ಆ ಪರೀಕ್ಷೆ ಪಾಸ್ ಆದ, ಬುದ್ಧಿವಂತ ಅನ್ಸ್ಕೊಂಡ. ಅಮೇರಿಕೆಯಲ್ಲಿ ಭಾರತದ ರಾಯಭಾರಿ ಆದ, ಮುಂದೆ ಭಾರತದ ಉಪರಾಷ್ಟ್ರಪತಿ ಆದ, ಮುಂದೆ ಭಾರತದ ರಾಷ್ಟ್ರಪತಿ ಆದರು. ಯಾರು ಗೊತ್ತಾ? KR ನಾರಾಯಣನ್. ಕೇಳಿದ್ದೀರಿಲ್ಲ ಗೊತ್ತಿಲ್ಲ. KR ನಾರಾಯಣನ್ ಬಡತನದ ಬೆಂಕಿಯಲ್ಲಿ ಬಂದಂಥವ್ರು. ಆದರೆ ಅವಕಾಶ ಇಲ್ಲ ಅಂತ ಕೈ ಕಟ್ಕೊಂಡು ಕೂಡಲಿಲ್ಲ. ಅವಕಾಶಗಳನ್ನು ಯಾರೂ ಕೊಡೋದಿಲ್ಲ, ನಾವಾಗಿ ಹುಡ್ಕೋಬೇಕಾಗತ್ತೆ. ಆದ್ದರಿಂದ ಒಂದು ತೀರ್ಮಾನ ಮಾಡ್ಕೊಳ್ಳಿ, ಯಾವತ್ತಿಗೂ ಮನಸ್ಸಲ್ಲಿ ಸೋಲು ಬರಬಾರ್ದು. ಮನಸ್ಸಲ್ಲಿ ಅಯ್ಯೋ ನಮ್ಮ ಕಡೆಯಿಂದ ಏನಾಗುತ್ತೆ, ನಾವೆಲ್ಲ ಪಾಪ ಕಷ್ಟದಲ್ಲಿದ್ದವರು, ನಮಗೆಲ್ಲ ಅವಕಾಶಗಳಿಲ್ಲ ಅನ್ಬೇಡಿ. ದಯವಿಟ್ಟು ಅವಕಾಶಗಳು ಯಾರಿಗೂ ವಿಶೇಷವಾಗಿ ಇರೋದಿಲ್ಲ. ಯಾರೂ ತಟ್ಟೆಯಲ್ಲಿ ಹಾಕಿಕೊಡಲ್ಲ ಅವಕಾಶ ತಗೊಳ್ಳಿ ಅಂತ. ನಾನು ಹಿಡ್ಕೊಂಬರ್ಬೇಕು ಅವಕಾಶಗಳನ್ನು. ಒಂದು ಪ್ರಶ್ನೆ ಕೇಳಬೇಕು ಮಕ್ಕಳೇ ನಾ ಎಲ್ಲರಿಗೂ. ಇದು ಯಾರ ಜೀವನ ಯಾರ್ದು? ನಿಮ್ಮ ತಾನೇ? ಹೌದು. ಸ್ವಂತದ್ದೋ ಬಾಡಿಗೆದೋ? ಸ್ವಂತ ತಾನೇ ಜೀವನ. ಅದನ್ನು ಹುಷಾರಾಗಿರ್ಬೇಕಪ್ಪ ನಾವು. ನಮ್ಮ ಸ್ವಂತದ ಮನೆ ಅಂದರೆ ಏನು ಮಾಡ್ತೀವಿ ಗೊತ್ತಾ? ಒಳ್ಳೆ ಬಣ್ಣ ಹಚ್ತೀವಿ, ಒಳ್ಳೆ ಚಿತ್ರ ಹಾಕ್ತೀವಿ ಮನೆಯಲ್ಲಿ ಒಂಚೂರು ಕಸ ಇಡಲ್ಲ, ತೆಗೆದು ಹೊರಗೆ ಹಾಕ್ತೀವಿ ಅಲ್ವಾ? ಇದು ನಿಮ್ಮ ಜೀವನ ಅಂದರೆ ಅದನ್ನು ಹಾಗೆ ಇಟ್ಕೋಬೇಕಲ್ವಾ? ಚೆಂದ ಇಟ್ಕೋಬೇಕು. ಒಳಗಿನ ಕಸ ತೆಗೆದು ಹೊರಗಡೆ ಹಾಕಬೇಕು. ನನಗಾಗೋಲ್ಲ ಅನ್ನೋವಂಥ ಕಸ ಹೊರಗೆ ಹಾಕಬೇಕು. ಅಯ್ಯೋ ನನ್ನ ಕಡೆಯಿಂದ ಆದೀತೆ ಅಂತ ಅಪನಂಬಿಕೆಯನ್ನು ಹೊರಗೆ ಹಾಕಬೇಕು. ಅಯ್ಯೋ ನಮ್ಮಿಂದ ಏನು ಆದೀತು ಅಂತ ಪ್ರಶ್ನೆಗಳನ್ನು ಹೊರಗೆ ಹಾಕಬೇಕು. ನನಗಾಗಲಾರ್ದು ಏನು ಯಾರಿಗಾಗಬೇಕು ಅಂತ ಹಠ ಹಿಡಿದು ಕೂತ್ಕೊಳ್ಳಿ. ಯಾಕಾಗಲ್ಲ ನೋಡೋಣ. ದಯವಿಟ್ಟು ಈ ಇರೋ ಸಮಯವನ್ನು, ಪ್ರತಿ ಕ್ಷಣವನ್ನು ಚೆನ್ನಾಗಿ ಬಳಸಬೇಕು. ಯಾವುದೋ ಒಂದು ಪರೀಕ್ಷೆಯಲ್ಲಿ ನಾನು ಫೇಲ್ ಆಗಿರಬಹುದು, ಜೀವನದಲ್ಲಿ ಅಲ್ಲ. ಜೀವನದಲ್ಲಿ ಸಾವಿರಾರು ಪರೀಕ್ಷೆಗಳು ಬರ್ತವೆ. ಒಂದರಲ್ಲಿ ಹೋದರೆ ಏನು ತೊಂದರೆ ಇಲ್ಲ. ನನ್ನ ಭವಿಷ್ಯ ಯಾರ ಕೈಯಲ್ಲಿದೆ? ಈ ಪರೀಕ್ಷೆಯಲ್ಲಿ ಇದೆಯಾ? ಎಲ್ಲಿದೆಯಾ ನನ್ನ ಭವಿಷ್ಯ ಎಲ್ಲಿದೆ ಅಂತ ಪ್ರಶ್ನೆ ಬರ್ತದೆ. ನಿಮಗೊಂದು ಸಣ್ಣ ಘಟನೆ ಹೇಳಬೇಕು. ಅಥೆನ್ಸ್ ನಗರದಲ್ಲಿ ಒಬ್ಬ ಪುಟ್ಟ ಹುಡುಗ, 7-8 ವರ್ಷ ಹುಡುಗ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗಾಗ ನೋಡಿದ ರಸ್ತೆ ಪಕ್ಕದಲ್ಲಿ ಒಂದು ಉದ್ದವಾದ ಕ್ಯೂ ಇದೆ. ಸುಮಾರು ಜನ ನಿಂತ್ಕೊಂಡಿದ್ದಾರೆ, ಒಬ್ಬರು ಹಿಂದೆ ಒಬ್ಬರು. ಇವನು ಕೇಳಿದ, ಕ್ಯೂ ಎದಕ್ಕಿದು ಅಂತ ಕ್ಯೂದಲ್ಲಿ ನಿಂತವ್ರಿಗೆ ಕೇಳಿದ. ಏನು ಕೊಡ್ತಾರೆ ಇಲ್ಲಿ ಅಂತ ಕೇಳಿದ. ಇಲ್ಲೇನು ಕೊಡಲ್ಲಪ್ಪ, ಜ್ಯೋತಿಷಿ ಬಂದಿದ್ದಾರೆ, ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಹಸ್ತ ಸಾಮುದ್ರಿಕರು ಅಂತ ಕರೀತಾರೆ ಅವ್ರನ್ನ, ಅವ್ರಿಗೋಸ್ಕರ ನಿಂತಿದ್ದೀವಿ, ನಮ್ಮ ಭವಿಷ್ಯ ಕೇಳಬೇಕು ಅಂತ ನಿಂತಿದ್ದೀವಿ ಅಂದರು. ಆ ಹುಡುಗಂದ ನಾನು ನಿಂತ್ಕೋತೀನಿ ಹಾಗಾದರೆ ಅಂದ. ಅವ್ರು ದೊಡ್ಡವ್ರು ಹೇಳಿದ್ರು, ಬೇಡಪ್ಪ ಸಣ್ಣ ಹುಡುಗ ನೀನು, ದೊಡ್ಡವನಾಗು ಆಮೇಲೆ ಭವಿಷ್ಯ ಕೇಳು. ಆ ಹುಡುಗ ಹೇಳಿದ, ದೊಡ್ಡವನಾದ್ಮೇಲೆ ಕೇಳಿ ಪ್ರಯೋಜನ ಏನು?
ಹೀಗೆ ಕೇಳಬೇಕು ನನ್ನ ಭವಿಷ್ಯ ಏನು ಅಂತ, ಅದ್ರ ಪ್ರಕಾರ ಬದಲಾಯಿಸ್ಕೋಬೇಕಲ್ಲ ಜೀವನ. ನಿಂತ್ಕೊ ಅಂದರು. 1.5 ಗಂಟೆ ನಿಂತ್ಕೊಂಡ, ಕ್ಯೂ. ಒಬ್ಬೊಬ್ಬರವ್ರು ಹೋಗ್ತಾಯಿದ್ರು. ಕೊನೆಗೆ ಇವನ್ ಪಾಳಿ ಬಂತು. ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು ಮಕ್ಕಳೇ. ಅದು ಹಸ್ತ ಸಮುದ್ರಿಕ ಮುಂದೆ ಕೂತಿದ್ದಾನೆ. ಈ ಪುಟ್ಟ ಮಗು ಕೈ ಚಾಚಿದ ಹೆಂಗೆ. ಹಸ್ತ ಸಮುದ್ರಿಕ ಒಂದಾದ್ಮೇಲೆ ಒಂದು ಕೈ ನೋಡ್ತಾ ಇದ್ದಾನಲ್ಲ, ಇದು ಯಾವುದೋ ಪುಟ್ಟ ಕೈ ಬಂತು. ನೋಡ್ದ, ಏ ಹುಡುಗ ಸಣ್ಣವನಪ್ಪ ನೀ ಹೋಗೋ, ದೊಡ್ಡವನಾದ್ಮೇಲೆ ಬಾ ಅಂದ. ಇವನು ಹೇಳ್ದ, ದೊಡ್ಡವನಾದ್ಮೇಲೆ ಪ್ರಯೋಜನ ಇಲ್ಲ, ತೊಗೊಂಡು ಏನು ಮಾಡಿ ದೊಡ್ಡವನಾದ್ಮೇಲೆ, ಈಗ ಹೇಳಿ ನಾನು ಮುಂದೆ ಏನಾಗ್ತೀನಿ ಅಂತ. ಹಸ್ತ ಸಮುದ್ರಿಕ ಕೈ ನೋಡಿದ, ಆಶ್ಚರ್ಯ ಆಯಿತು. ಆ ಕೈಗೆಲ್ಲ ಬಿಳಿ ಪುಡಿ ಹಚ್ಚಿದ, ಏನೋ ಚೆನ್ನಾಗಿ ಕಾಣಿಸ್ಲಿ ಅಂತ. ದಿಟ್ಟಿಸಿ ನೋಡ್ತಾ ಇದ್ದ. 5 ನಿಮಿಷ ನೋಡ್ದ. ಆ ಹುಡುಗನಿಗೆ ಹೇಳ್ದ, ಏನು ಕೈಯೋ ಹುಡುಗ ನಿಂದು, ಇಂಥ ಕೈ ನೋಡಿಲ್ಲಪ್ಪ ಇದುವರೆಗೂ ನಾನು ಜೀವನದಲ್ಲಿ. ಅದ್ಭುತವಾದ ಕೈ ಇದು. ಕೈ ಚಕ್ರವರ್ತಿ ಕೈಯೋ ಇದು, ಚಕ್ರವರ್ತಿ ಆಗಬೇಕಾದ ಹುಡುಗ ನೀನು. ಆದರೆ ಏನು ಮಾಡೋದು, ಇದು ಒಂದು ಗೆರೆ ಇಲ್ಲ ನೋಡಿ ನಿನಗೆ. ಇದೊಂದು ಗೆರೆ ಇದ್ದರೆ ನೀನು ಖಂಡಿತ ಚಕ್ರವರ್ತಿನೇ ಆಗಬೇಕು, ಬೇರೆ ದಾರಿ ಇಲ್ಲ ನಿನಗೆ. ಆದರೆ ಏನು ಮಾಡೋದು, ಗೆರೆ ಇಲ್ಲಲ್ಲ, ನೀನು ದೈವ ಇಲ್ಲ ಅಂದ. ಆ ಹುಡುಗ ಚಕ್ ಅಂತ ಎದ್ದು ನಿಂತ್ಕೊಂಡ. ಆ ಜ್ಯೋತಿಷಿ ನೋಡ್ತಿರೋ ಹಾಗೆ ಜೇಬಿನಿಂದ ಒಂದು ಹರಿತವ ಚಾಕು ತೆಗೆದ. ಎಲ್ಲಿ ಬೇಕು ಹೇಳಿ ಗೆರೆ ಅಂದ. ಎಲ್ಲಿ ಬೇಕು ಗೆರೆ, ಇಲ್ಲ ಅಂತ ಕರ್ರಂತ ಕೊರ್ಕೊಂಡ್ಬಿಟ್ಟ ಕೈಗೆ. ಚಿಲ್ ಅಂತ ರಕ್ತ ಸಿಮ್ತು. ಜ್ಯೋತಿಷಿ ಗಾಬರಿಯಾಗಿ ಬಾಯಿ ತೆಗೆದು ನೋಡ್ತಾ ಇದ್ದಾನೆ. ಕೈಯಿಂದ ರಕ್ತ ತೊಟ್ಟಿಗ್ತಾ ಇದೆ, ಆ ಚಾಕುದಿಂದ ರಕ್ತ ತೊಟ್ಟಿಗ್ತಾ ಇದೆ. ಆದರೆ ಹುಡುಗನ ಕಣ್ಣಲ್ಲಿ ಮಿಂಚು ಕಮ್ಮಿ ಆಗಿಲ್ಲ. ಅದನ್ನು ನೋಡಿ ಜ್ಯೋತಿಷಿ ಹೇಳಿದ್ದಂತೆ, ಮಾರಾಯ ನಿನ್ನ ಮನಸ್ಸಲ್ಲಿ ಆ ಗಟ್ಟಿ ತೀರ್ಮಾನ ಇದ್ದರೆ, ಛಲ ಇದ್ದರೆ, ನೀನು ಯಾವ ಗೆರೆನೂ ಬೇಕಾಗಿಲ್ಲ, ಚಕ್ರವರ್ತಿ ಆಗ್ತಿ ಹೋಗು ಅಂದ. ಆ ಹುಡುಗ ಮುಂದೆ ಬೆಳೆದು ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಅದ. ತಾವು ಕೇಳಿದ್ದೀರಿ, 36ನೇ ವಯಸ್ಸಿಗೆ ಅರ್ಧ ಪ್ರಪಂಚವನ್ನೇ ಗೆದ್ದಂಥ ಅಲೆಕ್ಸಾಂಡರ್ ಗ್ರೇಟನ್ ಕಥೆ ಇದು. ಕೈಯಲ್ಲಿ ಗೆರೆ ಮುಖ್ಯ ಅಲ್ಲ, ಮನಸ್ಸಿನಲ್ಲಿರುವಂಥ ನಂಬಿಕೆ, ಶ್ರದ್ಧೆ ಮುಖ್ಯ. ನಿಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಇದೆಯಾ, ಗಟ್ಟಿ ಚೆನ್ನಾಗಿ ಮಾಡಬೇಕು ಅಂತಿದೆಯಾ, ನೀವು ಪ್ರಯತ್ನ ಮಾಡಿ. ನಿಮ್ಗೆ ಆಗದೇ ಇರುವಂಥದ್ದು ಯಾವುದೂ ಇಲ್ಲ, ಖಂಡಿತವಾಗಿಲ್ಲ. ತಾವೆಲ್ಲ ದಯವಿಟ್ಟು ಮಕ್ಕಳು ಶಿಕ್ಷಕರು ಸಹಾಯ ಮಾಡಬೇಕು ಅದಕ್ಕೆ. ಅಬ್ರಹಾಂ ಲಿಂಕನ್ ಜೀವನ ಚರಿತ್ರೆ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಕುರಿ ಕಾಯೋ ಹುಡುಗ ನಿಂತ್ಕೊಂಡವನು, ಶಾಲೆಗೆ ಹೋಗಲಿಲ್ಲ. ಯಾವುದೋ ಒಂದು ಕೋರ್ಟ್ ಕೇಸ್ ನಡೀತಾ ಇತ್ತು, ಹೋಗಿ ನಿಂತ್ಕೊಂಡ್ಬಿಟ್ಟ. ಕೇಳ್ತಾ ಇದ್ದು ನಿಂತ್ಕೊಂಡ. ಆ ವಕೀಲ ವಾದ ವಿವಾದ ಮಾಡೋದು ನೋಡ್ಕೊಂಡ. ಅವನಿಗೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಏನು ಚೆನ್ನಾಗಿ ಮಾತಾಡ್ತೀವ ನೀನು ಅಂದ್ಬಿಟ್ಟ ಕೋರ್ಟಲ್ಲಿ. ಜಡ್ಜ್ ಹೊರಗೆ ಹಾಕ್ರಿ, ಇವನ್ನ ಮಾತಾಡೋಕೆ ಬರಲ್ಲ ಇವನಿಗೆ ಅಂದ. ಎಷ್ಟು ಸಲ ಜೀವನದಲ್ಲಿ ಫೇಲ್ ಆದದ್ದು ಗೊತ್ತಾ ಅಬ್ರಹಾಂ ಲಿಂಕನ್? ಪ್ರತಿಯೊಂದು ಪ್ರಯತ್ನ ಮಾಡಿದಾಗ ಫೇಲ್ ಆದದ್ದೇ. ಆದರೆ ಕೊನೆಗೆ ಒಂದು ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್, ಅಮೇರಿಕಾದ ರಾಷ್ಟ್ರಪತಿ ಹುದ್ದೆಗೆ ಇಲೆಕ್ಷನ್ನಲ್ಲಿ ಗೆದ್ದುಬಿಟ್ಟು ಪ್ರಪಂಚದ ಅತ್ಯಂತ ಶ್ರೇಷ್ಠ ರಾಷ್ಟ್ರಪತಿಗಳಲ್ಲಿ ಒಬ್ಬರಾಗಿ ಹೋದ್ರಲ್ಲ ಅಬ್ರಹಾಂ ಲಿಂಕನ್. ನೆನೆಸ್ಕೋಬೇಕು ನೀವು. ಅದರಿಂದ ಒಂದು ಸೋಲಲ್ಲ, ಸೋತಾಗ ಮನಸ್ಸನ್ನು ಕುಗ್ಗಿಸ್ಕೊಳ್ಳೋದು ಸೋಲು. ಇದಾದಮೇಲೆ ನೀವು ದೊಡ್ಡವರಾಗಬೇಕು, ಸಕ್ಸಸ್ಫುಲ್ ಆಗಬೇಕು, ಯಶಸ್ಸಾಗಬೇಕು ಅಂದರೆ ಎತ್ತರದ ಗುರಿ ಇಟ್ಕೋಬೇಕಪ್ಪ. ನಾವು ಗುರಿ ಇಟ್ಕೊಳ್ಳೋದೇ ಹೋದರೆ ಆಗಲ್ಲ. ನಿಮ್ಮ ಗುರುಗಳ ಮೇಲೆ ತುಂಬ ನಂಬಿಕೆ ಇರಬೇಕು, ನಿಮಗೆ ಶ್ರದ್ಧೆ ಇರಬೇಕು. ಒಬ್ಬ ಗುರು ಪೂರ್ತಿ ಜೀವನವನ್ನು ಬದಲಾಯಿಸಿಬಿಡ್ತಾನೆ. ನೀವು ಎಷ್ಟು ಜನ ಹೆಸರು ಕೇಳಿದ್ದೀರಿ ಗೊತ್ತಿಲ್ಲ. ರಾಮೇಶ್ವರಂ ಅಂತ ಒಂದು ಊರು, ತೀರ್ಥಕ್ಷೇತ್ರ, ಅದು ದಕ್ಷಿಣ ಭಾರತ ತುದಿ. ಅಲ್ಲಿ ಒಂದು ಶಾಲೆ, ಸರ್ಕಾರಿ ಶಾಲೆ, ಸಮುದ್ರ ದಂಡೆ ಮೇಲೆ ಇರುವಂಥದ್ದು. ಅದು ಏನು ಅವಕಾಶಗಳಿಲ್ಲ, ಚೆನ್ನಾಗಿಲ್ಲ, ಶಾಲೆಗೆ ಇಲ್ಲ, ಕಟ್ಟಡ ಚೆನ್ನಾಗಿಲ್ಲ, ನೆಲಕ್ಕೆ ಫ್ಲೋರಿಂಗ್ ಇಲ್ಲ, ಬರೀ ಮರಳಿತ್ತು. ಅಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕು, ಸಾಮಾನ್ಯ ಬೆಸ್ತರ ಮಕ್ಕಳು ಹೋಗೋದಲ್ಲಿ. ಅಲ್ಲಿ ಒಬ್ಬ ಶಿಕ್ಷಕ, ಅಲ್ಲಿ ಕಲಿಕಾ ಸಾಮಗ್ರಿಗಳು ಏನೂ ಇಲ್ಲ ಪಾಪ ಅವರಿಗೆ. ಆ ಶಿಕ್ಷಕ ಏನು ಮಾಡ್ತಿದ್ದ ಗೊತ್ತಾ, ಮಕ್ಕಳ ಬಗ್ಗೆ ತುಂಬ ಪ್ರೀತಿ. ಅವತ್ತಿನ ವರ್ತಮಾನ ಪತ್ರಿಕೆ ತೊಗೊಂಡು ಹೋಗಬೇಕು, ಅವನು ನ್ಯೂಸ್ ಪೇಪರ್ ತೊಗೊಂಡು ಹೋಗ್ಬೇಕು, ಕ್ಲಾಸಿಗೆ ತೊಗೊಂಡು ಹೋಗ್ಬಿಟ್ಟು ಹಾಸ್ಬಿಟ್ಟು, ನೋಡಿ ಮಕ್ಕಳೇ ಏನೇನು ಬಂದಿದೆ ನೋಡಿ ನ್ಯೂಸ್ ಪೇಪರಲ್ಲಿ ಇವತ್ತು ಅಂತ ಹೇಳಿ, ನೋಡಿ ರಾಮೇಶ್ವರಮೇ ಜಗತ್ತು ಅಂತ ಕೂತ್ಕೋಬೇಡಿ, ಬಾಂಬೆ, ದಿಲ್ಲಿ, ಕಲ್ಕತ್ತಾ ದೊಡ್ಡ ದೊಡ್ಡ ಊರುಗಳಿದ್ದಾವೆ, ಅಲ್ಲಿ ಹೋಗ್ಬೇಕು, ನೀವು ಬೇರೆ ದೇಶಕ್ಕೆ ಹೋಗಬೇಕು ಅಂತ ಹೇಳಿ ತನ್ನ ಕನಸುಗಳನ್ನು ಮಕ್ಕಳ ಕನಸಲ್ಲಿ ತುಂಬ್ತಾ ಇದ್ದ. ಪ್ರೀತಿಯಿಂದ ತುಂಬಬೇಕು. ಒಂದು ದಿವಸ ಕ್ಲಾಸಲ್ಲಿ ಪಾಠ ಮಾಡುವಾಗ ಪಕ್ಷಿ ಹೆಂಗೆ ಹಾರ್ತದೆ ಅಂತ ಚಿತ್ರ ಬರೆದು ತೋರಿಸ್ತಿದ್ರು ಮೇಷ್ಟ್ರು. ಪಕ್ಷಿ ಚಿತ್ರ ಬರೆದ್ರು. ನೋಡಿ ಮಕ್ಕಳೇ, ಗಾಳಿ ಬಂದಾಗ ಏನು ಮಾಡುತ್ತೆ ಅಂದರೆ ರೆಕ್ಕೆಯಿಂದ ಅದು ಗಾಳಿಯನ್ನು ಹಿಂದೆ ತಳ್ಳಿ ಮುಂದೆ ಹೋಗ್ತದೆ ಪಕ್ಷಿ ಅಂತ 15-20 ನಿಮಿಷ ಹೇಳಿದರು. ಹುಡುಗರು ಹಿಂಗೆ ಹುಬ್ಬೆಲ್ಲ ಗಂಟು ಹಾಕ್ಕೊಂಡು ಕೂತಿದ್ರು. ಯಾಕ್ರೋ ಅರ್ಥ ಆಗಲಿಲ್ಲೇನ್ರೋ ಅಂದರು. ಇಲ್ಲ ಸರ್ ಅರ್ಥ ಆಗಲಿಲ್ಲ ಅಂದರು ಹುಡುಗರು. ಅಯ್ಯೋ ಎಷ್ಟು ದಡ್ಡ ಐತೆ, ಹೊರಗೆ ಬನ್ರೋ ಕ್ಲಾಸಿಂದ ಅಂದರು. ಹೊರಗೆ ಸಮುದ್ರ ದಂಡೆ ಮೇಲೆ ಬರಬೇಕು. 100 ಪಕ್ಷಿ ಹಾರ್ತಾ ಇದ್ದಾವೆ. ಮೇಷ್ಟ್ರು ಅಂದ್ಕೊಡೋ, ನಾನೇ ಚಿತ್ರ ಬರದೆ ಕ್ಲಾಸ್ ಒಳಗೆ, ಇನ್ನೇ ತೋರಿಸ್ಬೋದಾಗಿತ್ತಲ್ಲ. ನೋಡಿ ಮಕ್ಕಳೇ, ಆ ಪಕ್ಷಿ ಹೆಂಗೆ ಹಾರುತ್ತೆ ನೋಡಿ, ಪಟ ರೆಕ್ಕೆ ಬಡ್ಕೊಳ್ಳೋದಂದ್ರೆ ಏನು ಗೊತ್ತಾ, ಗಾಳಿಯನ್ನು ಹಿಂದೆ ತಳ್ಳಿ ಮುಂದೆ ಹೋಗೋದು, ಹೀಗೆ ಹೋಗ್ತದೆ ನೋಡಿ ಅಂತ ಹೇಳಿದರು. 5 ನಿಮಿಷಕ್ಕೆಲ್ಲ ಮಕ್ಕಳಿಗೆ ಅರ್ಥ ಆಯಿತು, ಮನೆಗೆ ಹೋದರು. ಒಬ್ಬ ಹುಡುಗ ನಿಂತೇ ಇದ್ದ. ಯಾಕೋ ಇನ್ನೇನು ಪ್ರಶ್ನೆ ಇದೆಯೇನೋ ಅಂದರು. ಹೌದು ಸರ್, ಒಂದು ಪ್ರಶ್ನೆ ಇದೆ ಸರ್. ಏನು?
ಸರ್ ನೀವು ಹೇಳಿದ್ರಿ ಪಕ್ಷಿ ರೆಕ್ಕೆಯಿಂದ ಗಾಳಿನ ಹಿಂದೆ ತಳ್ಳಿ ಮುಂದೆ ಹೋಗ್ತದೆ ಅಂತ ಹೇಳಿದ್ರಿ ಸರ್, ಆದರೆ ವಿಮಾನದ ರೆಕ್ಕೆ ಹಿಂಗೆ ಇರುತ್ತಲ್ಲ ಸರ್, ಅದು ಬಡ್ಕೊಳ್ಳೋದೇ ಇಲ್ಲ, ಗಾಳಿಯಿಂದ ತಳ್ಳೋದೇ ಇಲ್ಲ, ಅದು ಹೆಂಗೆ ಹಾರುತ್ತೆ ಸರ್? ಮತ್ತು ಅದ್ರ ಇಷ್ಟೊಂದು ಜನ ಇರ್ತಾರೆ, ಅಷ್ಟೊಂದು ಸಾಮಾನು ಹೊತ್ಕೊಂಡು ಹೋಗಿರ್ತಾರೆ, ಹೆಂಗೆ ಹೊರ್ತದೆ ಅದು? ಪಾಪ ಬಡ ಮೇಷ್ಟ್ರು, ಪ್ರಾಮಾಣಿಕ ಮೇಷ್ಟ್ರು. ಹೌದು ಮಗು, ನನಗೆ ಗೊತ್ತಿಲ್ಲಪ್ಪ, ನಾನು ಇದುವರೆಗೂ ಒಂದು ಸಲ ವಿಮಾನಕ್ಕೆ ಹೋಗೋದಂತೂ ಅಲ್ಲ, ಏರ್ಪೋರ್ಟೇ ನೋಡಿಲ್ಲ ನಾನು. ಆದರೆ ನೀನು ತಿಳ್ಕೊಬೇಕು, ವಿಮಾನ ಬಗ್ಗೆ ತಿಳ್ಕೊಬೇಕು ಅಂದ್ಬಿಟ್ಟು ಹೇಳಿದ್ರಂತೆ. ನೋಡು ಮಗು, ನೀನು ದೊಡ್ಡವನಾದ್ಮೇಲೆ ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗಬೇಕು. ಮೇಕ್ ಎನ್ ಎಕ್ಸಲೆಂಟ್ ಪ್ಲೇನ್ ಆ್ಯಂಡ್ ಟೇಕ್ ಇಟ್ ಆನ್ ಮೂನ್. ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗು ಅಂದರು. ಆ ಮಾತು ಹುಡುಗನ ಎದೆಯಲ್ಲಿ ಕೊರೆದಂಗಾಯ್ತು. ಹುಡುಗ ಮನೆಗೆ ಬಂದ, ಕನಸು ಕೂಡ ವಿಮಾನದ್ದೇ ಅವನಿಗೆ. ಚಿತ್ರದಲ್ಲಿ ಪೇಪರಲ್ಲಿ ಯಾವುದೇ ವಿಮಾನ ಚಿತ್ರ ಬಂದರೆ ಕತ್ತರಿಸ್ಬೇಕು, ಒಂದು ಪುಸ್ತಕ ಕಾಣಿಸ್ಕೋಬೇಕು, ವಿಮಾನ ನೋಡಬೇಕು. ವಿಮಾನಗಳ ಬಗ್ಗೆ ಹಗಲು ರಾತ್ರಿ ಚಿಂತೆ ಶುರು ಆಯಿತು. ಇಂಜಿನಿಯರಿಂಗ್ ಓದಿದ ಹುಡುಗ, ಮುಂದೆ ಅಮೇರಿಕ ನಾಸಾಕ್ಕೆ ಹೋದ. ನಾಸಾಕ್ಕೆ ಹೋಗಿ ಅಲ್ಲಿ ಕ್ಷಿಪಣಿಗಳನ್ನು ಮಾಡೋದು ಹೇಗೆ ಅಂತ ಕಲ್ಕೊಂಡ. ಭಾರತಕ್ಕೆ ಬಂದ. ಭಾರತಕ್ಕೆ ಬಂದು ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ISRO ಅಲ್ಲಿ ಸೇರಿಕೊಂಡ. ಆಮೇಲೆ DRDO ಅಂತಿದೆ ಬೆಂಗಳೂರಲ್ಲಿ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಅಲ್ಲಿ ಬಂದು ಡೈರೆಕ್ಟರ್ ಅಂತ ಬಂದರು. ಮಿಸೈಲ್ಸ್ ಮಾಡಿದರು, ಕ್ಷಿಪಣಿಗಳನ್ನು ಮಾಡಿದರು. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೆಸರಾಯಿತು. ಭಾರತ ರತ್ನ ಪ್ರಶಸ್ತಿ ಹುಡ್ಕೊಂಡು ಬಂತು. ಆಮೇಲೆ ಭಾರತದ ರಾಷ್ಟ್ರಪತಿ ಆದರು. ಯಾರು ಅಂತ ಹೇಳಬೇಕಾಗಿಲ್ಲಲ್ಲ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಅವ್ರ ಜೊತೆಗೆ 15 ವರ್ಷ ನಾನು ಬದುಕಿದ್ದೀನಿ. 15 ವರ್ಷ ಅವ್ರು ಎಷ್ಟು ಸಲ ಭೇಟಿಯಾಗಿದ್ದೇನೋ ಲೆಕ್ಕ ಇಲ್ಲ. ತುಂಬ ಪ್ರೀತಿ. 10 ಸಲ ಹೇಳ್ಬೇಕು ನನಗೆ ಈ ಕತೆ, 10 ಸಲ ಹೇಳಿದ್ದಾರೆ ಅವರು. ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಬೈ ಮೈ ಟೀಚರ್ ಆನ್ ದ ಬೀಚ್ ಆಫ್ ರಾಮೇಶ್ವರಂ. ನಾನು ವೈಮಾನಿಕ ಸಿದ್ಧಾಂತವನ್ನು ಕಲಿಬೇಕು ಅನ್ನೋದನ್ನು ನನ್ನ ಗುರುಗಳು ಶಾಲೆಯಲ್ಲಿ ರಾಮೇಶ್ವರಂ ಸಮುದ್ರ ದಂಡೆ ಮೇಲೆ ಹಾಕ್ಬಿಟ್ರು ನನ್ನ ಹೃದಯದಲ್ಲಿ ಅಂತ. ಮೇಷ್ಟ್ರು ಹಾಕಿದ್ದು ಒಂದು ಬೀಜ, ವಿಮಾನ ಬಗ್ಗೆ ತಿಳ್ಕೊಳ್ಳಯ್ಯ ನೀನು ಅಂತ ಒಂದು ಬೀಜ ಹಾಕಿದರು. ಆ ಬೀಜ ಮರ ಆಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆಗಬೇಕಾದ್ರೆ ಆ ಮೇಷ್ಟ್ರು ಹಾಕಿದ ಬೀಜ ಕಾರಣ. ಅದಕ್ಕೆ ನೀವು ಇಲ್ಲಿರುವಂಥ ಬೇಸ್ಟ್ಗಳಿಗೆ, ಪ್ರಾಂಶುಪಾಲರಿಗೆ ಕೈ ಮುಗಿದು ಬೇಡ್ಕೋಬೇಕು. ನಾನು ಪಾಠ ಮಾಡೋದು ಅಂದರೆ ಅದೊಂದು ಕ್ರಿಯೆ ಅಲ್ಲ. ಏನೋ ಹೇಳಿದ್ದೀನಿ, ಸಿಲೆಬಸ್ ಮುಗಿಸಿದ್ದೀನಿ. ಸಿಲೆಬಸ್ ಮುಗಿಸೋದನ್ನು ಯಾರಾದರೂ ಮುಗಿಸ್ಬೋದು. ಓದ್ಕೊಳ್ರೋ ನೀವು ಅಂದರೂ ಮುಗಿದು ಹೋಗುತ್ತೆ ಸಿಲೆಬಸ್ ಕಲಿಸೋದು ಮುಖ್ಯ ಅಲ್ಲ. ದಯವಿಟ್ಟು ತಿಳ್ಕೊಬೇಕಾದದ್ದು, ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಟು ದ ಸಿಲೆಬಸ್, ವಿ ಆರ್ ರೆಸ್ಪಾನ್ಸಿಬಲ್ ಟು ದ ಚಿಲ್ಡ್ರನ್. ನಮಗೆ ಸಿಲೆಬಸ್ ಜವಾಬ್ದಾರಿ ಅಲ್ಲ, ಮಕ್ಕಳ ಜವಾಬ್ದಾರಿ ಇದೆ. ನಾಳೆ ನಿಮ್ಮ ಕ್ಲಾಸಲ್ಲಿ ಕುಳಿತಂಥ ಮಗು ಒಬ್ಬ ಅಬ್ದುಲ್ ಕಲಾಂ ಆಗ್ತಾನೆ ಅನ್ನೋದಾದರೆ, ಒಬ್ಬ KR ನಾರಾಯಣನ್ ಆಗ್ತಾರೆ ಅನ್ನೋದಾದರೆ, ಒಬ್ಬ ಮನಮೋಹನ್ ಸಿಂಗ್ ಆಗ್ತಾರೆ ಅನ್ನೋದಾದರೆ, ಒಬ್ಬ ನರೇಂದ್ರ ಮೋದಿ ಆಗ್ತಾರೆ ಅನ್ನೋದಾದರೆ, ಅದಕ್ಕಿಂತ ಹೆಚ್ಚಿಗೆ ತೃಪ್ತಿ ಕೊಡೋಕ್ಕೆ ಸಾಧ್ಯ ಇದೆಯಾ? ನಾನು ನಿಮ್ಮ ಶಿಕ್ಷಕರಲ್ಲಿ ಕೈ ಮುಗಿದು ಬೇಡ್ಕೋಬೇಕು. ಒಂದೊಂದು ನಿಮಿಷ ನೀವು ಮಕ್ಕಳ ಹತ್ರ ಕಳೆದದ್ದು ಅವರ ಬದುಕಿಗೆ ತಿರುವು ತರ್ತದೆ ಅಂತ ನಂಬಿಕೆಯಿಂದ ಮಾಡಬೇಕು ನೀವು. ಅಯ್ಯೋ ಮತ್ತೆ ಬಂದಪ್ಪ ಪೀಡೆಯವನು ಅನ್ಬೇಡಿ. ನಮಗೆ ಗೊತ್ತಿಲ್ಲದಂಗೆ ಬದಲಾವಣೆ ಆಗುತ್ತೆ. ನಂದೇ ಒಂದು ಘಟನೆ ಹೇಳಬೇಕು ನಿಮಗೆ ಮೇಷ್ಟ್ರುಗಳಿಗೆಲ್ಲ.